ವೆಲ್ಕಮ್ ಬ್ಯಾಕ್. ಬಹಳ ಕುತೂಹಲ ಕೆರಳಿಸಿರ್ತಕ್ಕಂಥ ಕ್ಷೇತ್ರ ಹೊಸಕೋಟೆ ಕ್ಷೇತ್ರದ ಹೊಸ ಅಭ್ಯರ್ಥಿ ಅಂತ ಹೇಳ್ಬೋದು. ಈ ಚುನಾವಣೆಯ ಮಟ್ಟಿಗೆ ಶರತ್ ಬಚ್ಚೇಗೌಡ ಅವರು ಅನಿರೀಕ್ಷಿತವಾಗಿರ್ತಕ್ಕಂಥ ವಿದ್ಯಮಾನ ನಡೀತು. ಶರತ್ ಬಚ್ಚೇಗೌಡ ಅವರು ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಮೇಡಮ್ ನಮಸ್ಕಾರ. ಶರತ್ ಬಚ್ಚೇಗೌಡ ಅವರೇ, ನೇರವಾದಂತ ಪ್ರಶ್ನೆ, ಶರತ್ ಬಚ್ಚೇಗೌಡ ಅವರು ಗೆದ್ರೆ ಮತ್ತೆ ಬಿಜೆಪಿಗೆ ಹೋಗಬಹುದು ಅನ್ನುವಂತ ಒಂದು ಅನುಮಾನ, ಸೋತ್ರೆ ಬಹುದೊಡ್ಡ ಮುಖಭಂಗ ಅಂತ. ಹೌ ಕಾನ್ಫಿಡೆಂಟ್ ಆರ್ ಯು ಅಬೌಟ್ ವಿನ್ನಿಂಗ್? ಮೇಡಮ್ ಸಾಕಷ್ಟು ಕಾನ್ಫಿಡೆಂಟ್ ಆಗಿದ್ದೀವಿ, ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ಇದೆ. ಕಳೆದ ಬಾರಿ ಏನು ನಾವು 92,000 ವೋಟ್ ತಗೊಂಡಿದ್ವು ಬಿಜೆಪಿಯಲ್ಲಿ ನಿಂತು, ಅದಕ್ಕಿಂತ ಹೆಚ್ಚಿನ ವೋಟ್ ತಗೋತೀವಿ ಅನ್ನೋ ವಿಶ್ವಾಸ ಇದೆ. ಗೆದ್ರೆ ಬಿಜೆಪಿಗೆ ಹೋಗ್ತೀವಿ ಅಂತ ಪ್ರಶ್ನೆಗೆ ಇದು ನಾವು ನಮ್ಮ ತಾಲೂಕಿನ ಮತದಾರರು ಮತ್ತೆ ಕಾರ್ಯಕರ್ತರ ಹತ್ರ ಮತ್ತೊಮ್ಮೆ ಚರ್ಚೆ ಮಾಡಬೇಕಾಗುತ್ತೆ. ನಾವು ಆ ತೀರ್ಮಾನನ ಏಕಾಕಿಯಾಗಿ ತಗೊಳ್ಳೋದಿಲ್ಲ, ಎಲ್ಲ ಮತದಾರರ ಜೊತೆ ಕಾರ್ಯಕರ್ತರ ಜೊತೆ ನಿಂತು ನಾವು ತೀರ್ಮಾನ ಮಾಡಿ ಮುಂದಿನ ಹೆಜ್ಜೆಗಳನ್ನ ತಗೋತೀವಿ. ಖಡಾಖಂಡಿತವಾಗಿ ನೀವು ನಿರಾಕರಿಸ್ತಾ ಇಲ್ಲ, ಬಿಜೆಪಿಗೆ ಹೋಗುವ ಆಯ್ಕೆಯನ್ನ ಖಡಾಖಂಡಿತವಾಗಿ ನಿರಾಕರಿಸ್ತಾ ಇಲ್ಲ? ಮೇಡಮ್, ಇದು ಈ ಚುನಾವಣೆಯಲ್ಲಿ ಈಗಾಗಲೇ ನಾನು ಹೇಳಿದಾಗೆ ಏನಾದರೂ ದೇವರ ಆಶೀರ್ವಾದದೊಂದಿಗೆ ಮತದಾರರ ಆಶೀರ್ವಾದದೊಂದಿಗೆ ಜಯ ಆದರೆ ಅದು 2 ರಾಷ್ಟ್ರೀಯ ಪಕ್ಷಗಳನ್ನ ತಿರಸ್ಕಾರ ಆದಂಥ ಜನಾದೇಶ. ಅದರಿಂದ ನಾವು ಮತ್ತೆ ಇವತ್ತು ಏನಾದರೂ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಹೋಗ್ಬೇಕಂದ್ರೆ ಅವರ ಒಂದು ಸಲಹೆನ, ಅವರೊಂದು ಏನು ಕೊಡ್ತಕ್ಕಂಥ ಆದೇಶನ ಅದನ್ನು ತಗೊಂಡು ಮತ್ತೆ ನಾವು ಯಾವ ತೀರ್ಮಾನ ತಗೋತೀವಿ ಸರ್. ಮೇಡಮ್, ಸಿ ವೋಟರ್ ಪ್ರಕಾರ MTB ನಾಗರಾಜ್ ಅವರಿಗೆ ಲೀಡ್ ತೋರಿಸ್ತಾ ಇದೆ, ಏನ್ ಹೇಳಕ್ ಬಯಸ್ತೀರಾ ಎಕ್ಸಿಟ್ ಪೋಲ್? ನನ್ನ ಲೆಕ್ಕದಲ್ಲಿ ಆ ಥರ ನಮ್ಗೆ ಅನಿಸಿಲ್ಲ ಮೇಡಮ್. ನಾವು ಸುಮಾರು ಇವತ್ತು ಬೆಳಗ್ಗೆಯಿಂದ ಒಂದು 8:30 ಗಂಟೆಯಿಂದ ಸುಮಾರು ಒಂದು 80-90 ಬೂತ್ಗಳಲ್ಲಿ ನಾವು ಓಡಾಡ್ಕೊಂಡು ಬಂದಿದ್ದೀವಿ. ಎಲ್ಲ ಭಾಗಗಳಲ್ಲಿ ಕೂಡ ನಮಗೊಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ನನಗೆ ಕಳೆದ ಚುನಾವಣೆಯಲ್ಲಿ ನಾನೊಂದು ರಾಷ್ಟ್ರೀಯ ಪಕ್ಷದಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿರಲಿಲ್ಲ. ಆ ಥರದ ಒಂದು ಜನಬೆಂಬಲ ನಾನು ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಮತ್ತೆ ಫೇಸ್ ರೀಡಿಂಗ್ ಅಲ್ಲಿ ನಾನು ನೋಡಿದ್ದೀನಿ. ನನಗೆ ವಿಶ್ವಾಸ ಇದೆ ಕಳೆದ ಬಾರಿಗಿನ ಜಾಸ್ತಿ ಮತ ಬರುತ್ತೆ, ಒಂದು ಜಯ ಆಗಂತ ವಿಶ್ವಾಸ ನನಗಿದೆ. ಶರತ್ ಬಚ್ಚೇಗೌಡ ಅವರೇ, ಈ ಸಾರಿ ಇದು ಜನತಾ ನ್ಯಾಯಾಲಯದಲ್ಲಿ ಕೊಡ್ತಾ ಇರ್ತಕ್ಕಂಥ ತೀರ್ಪು, ಜನರು ನಿಮ್ಮನ್ನ ಗೆಲ್ಲಿಸ್ತಾರ, ಅವ್ರು ಏನು ಹೇಳ್ತಾರೆ ಅನ್ನೋದು ಕ್ಲಿಯರ್ ಆಗಿ ನಾಡಿದ್ದು ಫಲಿತಾಂಶದಲ್ಲಿ ಗೊತ್ತಾಗ್ಬಿಡುತ್ತೆ. ಆದ್ರೆ ನೀವ್ ಹೇಳಿದ್ರಲ್ಲ, ಜನರ ಹತ್ರ ಹೋಗ್ತೀನಿ, ಬಿಜೆಪಿಗೆ ಹೋಗ್ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಜನರ ಹತ್ರ ಹೋಗಿ ಅಭಿಪ್ರಾಯ ತಗೋತೀನಿ ಅಂತ, ಸ್ವಲ್ಪ ವೇಗ ಆಯ್ತಲ್ವಾ? ಹೇಗ್ ಗೊತ್ತಾಗುತ್ತೆ ಜನರ ಅಭಿಪ್ರಾಯ ಅನ್ನೋದು ನಿಖರವಾಗಿ? ಹೇಗ್ ಗೊತ್ತಾಗುತ್ತೆ ಕರ್ನಾಟಕದ ಜನತೆಗೆ ಶರತ್ ಬಚ್ಚೇಗೌಡರಿಗೆ ಯಾರು ಅಭಿಪ್ರಾಯ ಕೊಟ್ಟರು, ಅಭಿಪ್ರಾಯ ಕೊಡ್ಲಿಲ್ಲ, ಇಡೀ ಕ್ಷೇತ್ರದ ಜನ ಏನ್ ಹೇಳ್ತಾರೆ ಅನ್ನೋದು ಹೇಗ್ ಗೊತ್ತಾಗುತ್ತೆ? ಅಕಸ್ಮಾತ್ ಈಗೇನಾದ್ರೂ ನೀವು ಗೆದ್ರೆ ನಿಮ್ ಕ್ಷೇತ್ರದ ಜನರ ಅಭಿಪ್ರಾಯ ಅದಕ್ಕೆ ವ್ಯತಿರಿಕ್ತವಾಗಿರುತ್ತಾ? ಹಾಗಾದ್ರೆ ಅಂದ್ರೆ ಬಿಜೆಪಿಗೆ ಹೋಗ್ಬೋದು ಓಕೆ ಅಂತ ಇರುತ್ತಾ? ಈಗ ನೀವು ಗೆದ್ರೆ ಅದು ಬಿಜೆಪಿ ಅಗೇನೆಸ್ಟ್ ಇರುತ್ತೆ ತಾನೇ? ನಿಜ. ಇವತ್ತು ನಾನು ಜಯ ಆದರೆ 2 ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡನ್ನು ತಿರಸ್ಕಾರ ಮಾಡಿ ಒಬ್ಬ ಸ್ವತಂತ್ರ ಅಭ್ಯರ್ಥಿನ ಆಯ್ಕೆ ಮಾಡಿದಂತ ತೀರ್ಮಾನ ತಾಲೂಕದಾಗಿರುತ್ತೆ. ಅವಾಗ ನಾವು ಮತ್ತೊಮ್ಮೆ ನಮ್ಮ ಕಾರ್ಯಕರ್ತರು ಯಾರಿದಾರೋ ಬೂತ್ ಲೆವೆಲ್ ಆಗ್ಬೋದು, ಮತ್ತೆ ನಮ್ಮ ನಾಯಕರು ಹೋಬಳಿ ಅವರೆಲ್ಲರ ಜೊತೆ ಕೂಡ ನಾವು ಒಂದು ಚರ್ಚೆ ಮಾಡಿ ಇವತ್ತು ಸ್ವತಂತ್ರವಾಗಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಬೇಕಾದ್ರೂ ಕೂಡ ಈ ತೀರ್ಮಾನನ ನಾವು ಎಲ್ಲರ ಜೊತೆ ಕೂತು ಚರ್ಚೆ ಮಾಡಿ ತಗೊಂಡಿರ್ತಕ್ಕಂಥ ತೀರ್ಮಾನ. ಸೊ ಮುಂದಕ್ಕೂ ಕೂಡ ನಾವೇನಾದರೂ ಯಾವ ಹೆಜ್ಜೆಗಳನ್ನ ನಾವು ತಗೋತೀವಿ ಅಂತಂದ್ರೆ ನಮ್ಮ ತಾಲೂಕಿನ ಹಿತದಲ್ಲಿ, ನಮ್ಮ ಕಾರ್ಯಕರ್ತರ ಹಿತದಲ್ಲಿ, ನಮ್ಮೆಲ್ಲರ ಹಿತದಲ್ಲಿ ತಗೊಂಡ ತೀರ್ಮಾನ ಆಗುತ್ತೆ. ಬಿಟ್ರೆ ನಾನು ಯಾವುದೇ ಒಂದು ಅಧಿಕಾರದ ದಾಹಕ ಆಗ್ಬೋದು, ಒಂದು ಬೇರೆ ಏನಾದ್ರು ಪರ್ಸನಲ್ ಆಮಿಷಗಳಿಗೆ ನಾನು ಬಗ್ಗದಿಲ್ಲ. ಸೊ ಈ ಎಲೆಕ್ಷನ್ ನಲ್ಲಿ HD ಕುಮಾರಸ್ವಾಮಿ ಅವರು ನಿಮ್ಗೆ ಬೆಂಬಲ ಘೋಷಣೆ ಮಾಡಿದ್ರು, ನಿಮಗ್ ಬೆಂಬಲ ಕೊಟ್ರು. ಸೊ ರಾಷ್ಟ್ರೀಯ ಪಕ್ಷಗಳು ಬೇಡ ಅಂತಂದ್ರೆ ಹಾಗಾದ್ರೆ ಪ್ರಾದೇಶಿಕ ಪಕ್ಷಕ್ಕೆ ಬೆಂಬಲ ಕೊಡ್ತೀರಾ? ಮೇಡಮ್, ಇಲ್ಲಿ ಸಾಕಷ್ಟು ಜನ ನಮಗೆ ಬೆಂಬಲ ಕೊಟ್ಟಿದ್ದಾರೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಜನ ಈ ಬಾರಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದ್ರಿಂದ ಸಂಘಟನೆಗಳಾಗಿರ್ಬೋದು, ಪಕ್ಷಗಳಾಗಿರ್ಬೋದು, ಇವತ್ತು ನಾನಾ ರೀತಿಯಾದಂಥ ನಾನಾ ಕಡೆಗಳಿಂದ ಅಭಿಮಾನಿಗಳು, ಹಿತೈಷಿಗಳೆಲ್ಲ ಬಂದು ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಅದರಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ನಾನು ನಮ್ಮ ಏನು ಕುಮಾರಣ್ಣವರು ಮತ್ತು ದೇವೇಗೌಡರು ಮಾಜಿ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಬೆಂಬಲಕ್ಕೆ ನಾನು ಚಿರಋಣಿಯಾಗಿರ್ತೀನಿ. ಯಾಕಂತಂದರೆ ಒಂದು ಏನು ಡಿಫ್ರೆನ್ಸ್ ಇತ್ತು ನಮ್ಮ ಫ್ಯಾಮಿಲಿಯಲ್ಲಿ ಬಚ್ಚೇಗೌಡರಿಗೆ ಮತ್ತು ಅವ್ರಿಗೆ, ಅದನ್ನು ಬರಿ ಮಾಡಿ ಅದನ್ನು ಮರೆತು ಒಂದು ಹೆಜ್ಜೆನ, ಒಂದು ಕೈನ ಆಚೆಗೆ ಎಕ್ಸ್ಟೆಂಡ್ ಮಾಡಿದರೆ ಅದಕ್ಕೆ ನಾನು ಧನ್ಯವಾದಗಳು ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ತೀರ್ಮಾನ ತಗೋಬೇಕಾದ್ರೂ ಕೂಡ ನಾವು ತುರ್ತಾಗಿ ತೀರ್ಮಾನ ತಗೊಳ್ಳೋದಿಲ್ಲ, ಕೂತು ಚರ್ಚೆ ಮಾಡಿ ಗಂಭೀರವಾಗಿ ಡಿಸ್ಕಷನ್ ಮಾಡಿ ತಗೋತೀವಿ. ಓಕೆ, ಈಗ ನಿಮ್ಮ ಮನೆಯಲ್ಲಿ 2 ಪವರ್ ಸೆಂಟರ್ಸ್ ಅಂತ ಪರಿಗಣಿಸಬಹುದು, ಬಚ್ಚೇಗೌಡರು ಮತ್ತೆ ತಾವು. ಸೊ ಬಚ್ಚೇಗೌಡರು ಈಗ ಬಿಜೆಪಿನಲ್ಲೇ ಮುಂದುವರಿತಾರಾ? ಏನಾಗತ್ತೆ ಮುಂದೆ ಅವರ ರಾಜಕೀಯ ನಿಲುವೇನಿರುತ್ತೆ? ಸೊ ಅಲ್ಲಿ ಕಾಂಟ್ರಡಿಕ್ಷನ್ ಬರೋದಿಲ್ವಾ? ಇಲ್ಲ ಮೇಡಮ್, ಬಚ್ಚೇಗೌಡರು ಪವರ್ ಸೆಂಟರ್, ನಾನಿನ್ನ ಪವರ್ ಸೆಂಟರ್ ಆಗಿಲ್ಲ. ನಾನಿನ್ನ ಟ್ರೈಂಗ್ ಟು ಬಿಕಮ್ ಅ ಪವರ್ ಸೆಂಟರ್. ಸೊ ಬಚ್ಚೇಗೌಡರೇ ಪವರ್ ಸೆಂಟರ್ ಇರ್ತಾರೆ. ನಾವಿವಾಗ ಸಣ್ಣದಾಗಿ ಏನು ನಮ್ಮ ತಾಲೂಕಿನ ಜನರ ಪರ ನಿಲ್ಬೇಕನ್ನಂತ ಒಂದು ತೀರ್ಮಾನ ತೊಗೊಂಡಿರ್ತೀವಿ, ನಿರ್ಧಾರ ತೊಗೊಂಡಿದ್ರು. ಅದ್ರ ಜೊತೆಗೆ ನಾನು ಅಲ್ಲಿ ಸ್ಟಿಕ್ ಆನ್ ಟು ಇಟ್. ಸೊ ನಾನೇನೊಂದು ಪವರ್ ಸೆಂಟರ್ ಕ್ರಿಯೇಷನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇಲ್ಲ.
ತಾಲೂಕಿನ ಮತದಾರರ ಜೊತೆ ಇರಬೇಕು, ಯಾರು ಸತತವಾಗಿ 60 ವರ್ಷ ನಮ್ಮ ಜೊತೆ ಇದ್ದು ಬಂದಿದ್ದಾರೋ ಅವ್ರ ಜೊತೆ ಇರಬೇಕನ್ನೋ ನಿಟ್ಟಿನಲ್ಲಿ ನಾನು ತಗೊಂಡಿರ್ತಕ್ಕಂಥ ತೀರ್ಮಾನ. ಸೊ ಇದು ಪವರ್ ಸೆಂಟರ್ಸ್ ಬಗ್ಗೆ ಏನಿದು ವ್ಯತ್ಯಾಸ ಆಗೋದಿಲ್ಲ. ರೈಟ್, ಆಲ್ ರೈಟ್. ನಮ್ಮ ಜೊತೆ ಶರವಣ ಅವರಿದ್ದಾರೆ. ಶರವಣ ಅವರೇ, ಕೊನೆಯದಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ? ನೋಡಿ, ಇವತ್ತಿನ ಏನು ಮತದಾನ ಆಗಿದೆ ಬೆಂಗಳೂರು ನಗರದಲ್ಲಿ, ಆಗ್ಲೇ ನಮ್ಮ ಗುಪ್ತಾ ಸಾಹೇಬ್ರು ಹೇಳ್ದಂಗೆ ಜನಗಳಲ್ಲಿ ಆಸಕ್ತಿ ಕಮ್ಮಿ ಆಗಿರತಕ್ಕಂಥದನ್ನ ನಾವು ಒಪ್ಕೊಳ್ಳೇಬೇಕು ನಗರ ಪ್ರದೇಶದಲ್ಲಿ. ಅದನ್ನು ಹೊರತುಪಡಿಸಿ ಬೇರೆ ಕಡೆ ಆಗಿರತಕ್ಕಂತ 11 ಕ್ಷೇತ್ರಗಳೇನಿದೆ. ನೇರವಾದ ಪ್ರಶ್ನೆ, ಬಿಜೆಪಿ ಜೊತೆ ಕೈ ಜೋಡಿಸೋ ಆಪ್ಷನ್ ಏನಾದ್ರೂ ಓಪನ್ ಇದೀರಾ ನೀವು, ಇಲ್ವಾ ಅಂತ? ನೋಡಿ, ರಾಜಕಾರಣದಲ್ಲಿ ಹೀಗೆ ಆಗುತ್ತೆ ಹೀಗೆ ಆಗೋದು ಇಲ್ಲ ಅನ್ನೋದನ್ನ ಯಾರು ಕೂಡ ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ. ನಾವುಗಳು ಮಹಾರಾಷ್ಟ್ರದಲ್ಲಿ ನಡೆದಿರತಕ್ಕಂತ ಘಟನೆಗಳನ್ನ ನೆನಪು ಮಾಡ್ಕೊಳ್ಳೇಬೇಕು. ಯಾರಾದ್ರೂ ಶಿವಸೇನೆ ಜೊತೆಯಲ್ಲಿ ಕಾಂಗ್ರೆಸ್ ಮತ್ತೆ NCP ಸೇರುತ್ತೆ ಅಂತ ಹೇಳಿ ನಾವೇನಾದ್ರು ಕನಸನ್ನು ಕಂಡಿದ್ವಾ? ಇಲ್ಲ. ಅದರಿಂದ ಇವತ್ತು ಯಾರಿಗೂ ಕೂಡ ಯಾವುದೇ ಪಕ್ಷ ಆಗ್ಲಿ, ರಾಷ್ಟ್ರೀಯ ಪಕ್ಷಗಳಾಗ್ಲಿ ಪ್ರಾದೇಶಿಕ ಪಕ್ಷಗಳಾಗ್ಲಿ, ಇಲ್ಲಿ ಇರತಕ್ಕಂಥದ್ದು ಸಂಖ್ಯಾಬಲ, ನಂಬರ್ ಗೇಮ್ ಅಲ್ಲಿ ಯಾರು ಎಲ್ಲಿ ಬೇಕಾದ್ರೂ ಹೋಗ್ತಾರೆ ಬರ್ತಾರೆ ಅನ್ನೋದನ್ನ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಒಪ್ಕೊಳ್ಳೇಬೇಕು. ಯಾವುದೇ ನಮ್ದು ಬೇರೆ ಅಭಿಪ್ರಾಯ. ಶರವಣ ಅವರು ಏನು ಅಂತ ಉತ್ತರ ಹೇಳಿದ್ದಾರೆ. ಸೊ ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಶರವಣ ಅವರೇ ಪ್ರೋಗ್ರಾಮ್ಗೆ ಬಂದಿದ್ದಕ್ಕೆ. ರೈಟ್, ಒಂದು ಚಿಕ್ಕ ಬ್ರೇಕ್ ತಗೊಂಡು ಮತ್ತೆ ಕ್ವಿಕ್ ಆಗಿ ವಾಪಸ್ ಬರೋಣ.